ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬರಬರ್ತಾ ಕಾಡುಗಳು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕಟ್ಟಡಗಳಂತೂ ಬೆಟ್ಟದೆತ್ತರಕ್ಕೆ ಅಂದರೆ ಗಗನದೆತ್ತರಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೀಗ ಪಾಠಶಾಲಾ ಅನ್ನೋ ಒಂದು ಅದ್ಭುತವಾದ ಒಳ್ಳೆ ಕಂಟೆಂಟ್ ಇರುವಂತಹ ಸಂದೇಶ ಇರುವಂತಹ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಡೈರೆಕ್ಟರ್ ಮಂಜುನಾಥ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಮೇಡಮ್? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸರ್. ಒಂದು ಅದ್ಭುತ ಕಂಟೆಂಟ್ ಅಂತಲೇ ಹೇಳಬಹುದು. ಮಲೆನಾಡಿನ ದೃಶ್ಯ ವೈಭವ ಕಂಡಂತಾಯಿತು, ನಾವು ಬಾಲ್ಯಕ್ಕೆ ಹೋದಂತಾಯಿತು. ಬಾಲ್ಯ ದಿನಗಳಲ್ಲಿ ನಮ್ಮ ತುಂಟಾಟಗಳು ನೆನಪಿಗೆ ಬಂತು, ಲವ್ ಲೆಟರ್ಗಳು ನೆನಪಿಗೆ ಬಂತು. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಪಾಠಶಾಲಾ, ಇದು ಓದೋದೆಲ್ಲ ಓಡೋಗೋದು ಅನ್ನೋ ರೀತಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾನ ತರ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್? ಅದೇ ಹೇಳಿದ್ರಲ್ಲ ನೀವೇ, ಈಗ ಎಲ್ಲ ಬಂದು ಹೋಯ್ತು ಅಂತ. ಅದೇ ಪಾಠಶಾಲಾ ನಮಗೆ ತುಂಬ ಒಂದು ಕನಸಿತ್ತು. ಅಂದರೆ ಒಂದು ಅಥೆಂಟಿಕ್ ಆ ಕಡೆದು ಪ್ರಾದೇಶಿಕ ಭಾಷೆನ ಈ ಥರ ಒಂದು ತಂದು ತಲುಪಿಸ್ಬೇಕು ಅಂತ. ಆ ಬಾಲ್ಯ ಎಲ್ಲರಿಗೂ, ಎಲ್ಲರ ಜೀವನದಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿರೋ ವಿಷಯಗಳನ್ನೇ ಇಲ್ಲಿ ತಂದಿದ್ದೀವಿ. ಬಟ್ ಏನಂದರೆ ಪ್ರಕೃತಿ ಜೊತೆಗೆ ಬ್ಲೆಂಡ್ ಮಾಡಿದೆ. ಅಂದರೆ ನೀವು 80s 90s ಕಿಡ್ಸಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅವರು ತೀರ್ಥಹಳ್ಳಿಲಿ ಇದೇ ಥರನೇ ಓಡಾಡ್ತಾ ಇದ್ದಿದ್ದು. ಕಾಡು ಹಳ್ಳ ದಾಟಿ ಬರ್ತಿದ್ರು. ಆಮೇಲೆ ಮಳೆ ಜೋರಾಗಿ ಬಂದರೆ ರಜೆ ಸಿಗಲಿ ಅಂತ ಕಾಯ್ತಿದ್ರು. ಅದೇ ಸಣ್ಣ 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 ಕ್ರಶ್ಗಳು. ಅದರಲ್ಲೂ ಅವಾಗ ಏನಂದರೆ ಯಾರು ಚೆನ್ನಾಗಿ ಓದ್ತಿರ್ತಾರೆ ಆ ಹುಡುಗಿನ ಲವ್ ಮಾಡೋದು ಒಂದು ಕಾಂಟೆಂಟ್ ಇತ್ತು. ಅವ್ರ ವೆಯ್ಟು ಅದೆಲ್ಲ ಗೊತ್ತಿಲ್ಲ, ಕಪ್ಪು ಕಲ್ಲರ್ ಏನಿಲ್ಲ. ಅದೊಂಥರ ಪ್ಯೂರ್ಲಿ ಒಂದು ಸಣ್ಣ ಕ್ರಶ್ಗಳು. ಆ ಥರದನ್ನು ತಂದು ಪೋಣಿಸಿರೋದೇ ಪಾಠಶಾಲಾ. ಖುಷಿಯಾಗುತ್ತೆ ಮೇಡಮ್. 3 ಸಾಂಗು ಚೆನ್ನಾಗಿ ಬಂದಿದೆ, ಟ್ರೈಲರು ಚೆನ್ನಾಗಿ ಹೋಗ್ತಿದೆ. ಇವಾಗ ನೀವು ಸಿನಿಮಾ ನೋಡಿದ್ರಿ, ಇನ್ನೇನು ನಾಳೆ ತೆರೆಗಿದೆ. ಎಲ್ಲ ಕಡೆ ಈಗ ಪೇಯ್ಡ್ ಪ್ರೀಮಿಯರ್ ಮಾಡಿದ್ವಿ ಶಿವಮೊಗ್ಗ. ಅಲ್ಟಿಮೇಟ್ ರೆಸ್ಪಾನ್ಸ್ ಅಂದರೆ ಹೌಸ್ಫುಲ್ಲಾಗಿತ್ತು. ಮತ್ತು ಒಬ್ರಿಗಿಂತ ಒಬ್ಬರು ಸಖತ್ ರೆಸ್ಪಾನ್ಸು. ಈಗ ನಮಗೆ ಬೆಂಗಳೂರು ಮೈಸೂರು ಈ ಭಾಗದವರು ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅದೊಂದು ಪ್ರಯತ್ನ ಮೇಡಮ್. ಆ ಥರ ಅದೇ ಥರ ಬದುಕಿದ್ದೀವಲ್ಲ ಮೇಡಮ್, ಹಾಗೆ ಅದೇ ಅಂದರೆ ನಾವು ತೀರ್ಥಹಳ್ಳಿ ಮೂಲ, ಅಲ್ಲಿ ನೋಡ್ತಾ ಇದ್ವಿ ದಿನ ಹೆಂಗಿದ್ವಿ ಅಂತ. ಬರೋದು ಹೋಗೋದು ಟೋಟಲ್ ಅಲ್ಲಿ ಏನು ಕಥೆಯಲ್ಲಿ ನಡೆಯುತ್ತೆ ಅದು ನಡೆದಿರೋದೆ. ಈ ನೀವು ಜಂಗಲ್ದು ಅಂದರೆ ಇದ್ರದ್ದು ಕಾಡಿಂದೆಲ್ಲ ಒರಿಜಿನಲ್ ಸ್ಟೋರಿ. ಅದು ನಿಜವಾಗ್ಲೂ ಫಾರೆಸ್ಟ್ ಆಫೀಸರು ಅದು ನಡೆದಿದ್ದೋದು, ಅವ್ರು ಈಗಲೂ ಇದ್ದಾರೆ. ಅವ್ರದ್ದೇ ಅಂದರೆ ಬೇರೆ ಯಾರಲ್ಲ, ನನ್ನ ಹೆಂಡತಿ ಚಿಕ್ಕಪ್ಪ ಒಂದು ಅದೇ ಸ್ಟೋರಿನ ಇಟ್ಕೊಂಡು ಬ್ಲೆಂಡ್ ಮಾಡಿರೋದು. ಸಣ್ಣ ಸಣ್ಣ ಮಕ್ಕಳನ್ನ ಬೆಳೆಸ್ಕೊಂಡಿದ್ದಾರೆ. ಅವರು ಕೂಡ ಪಾತ್ರದೊಳಗೆ ಹೋಗಿ ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ನಟಿಸಿದ್ದಾರೆ. ಯಾರ್ಯಾರಿಗೆ ಒಂದು ಸಣ್ಣ ಸಣ್ಣ ಪಾತ್ರಗಳನ್ನ ಹಂಚಿದವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಎಲ್ಲೂ ಪಾತ್ರ ಅಂತ ಅನ್ನಿಸ್ಲಿಲ್ಲ, ನಿಜವಾಗ್ಲೂ ಜೀವಿಸಿದ್ದಾರೆ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಹೊಸಬ್ರು ಮೇಡಮ್. ಅಲ್ಲಿರೋರು ಯಾರು ಒಬ್ಬರೂ ಮಕ್ಕಳಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ. ನಮ್ಮ ನಟನಾ ಪ್ರಶಾಂತ್, ಬಾಲಾಜಿ ಮನೋಹರ್, ಕಿರಣ್ ನಾಯ್ಕ ಬಿಟ್ಟರೆ, ನಮ್ಮ ಅಕ್ಷಯ್ ಬಿಟ್ಟರೆ ಎಲ್ಲರೂ ಹೊಸಬ್ರು. ಬಟ್ 2 ತಿಂಗಳು ಟ್ರೈನ್ ಅಪ್ ಮಾಡಿದೆ. ಎಲ್ಲ ಮಕ್ಕಳಿಗೂ ಎಲ್ಲ ಕ್ಯಾರೆಕ್ಟರ್ ಕೊಡ್ತಿದ್ದೆ. ಅಜ್ಜಿ ಡೈಲಾಗ್ ಹೇಳಿಸ್ತಿದ್ದೆ, ಆಂಟಿ ಡೈಲಾಗ್. ಸಿನಿಮಾ ಶೂಟಿಂಗ್ ಹಿಂದಿದ್ದಿನ ತನಕ ಯಾವ ಮಕ್ಕಳಿಗೆ ಯಾವ ಕ್ಯಾರೆಕ್ಟ್ರು ಅಂತಲೇ ಹೇಳ್ತಿರಲಿಲ್ಲ. ಫಸ್ಟ್ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಆ್ಯಕ್ಟಿಂಗ್ ಈಸಿ ಮಾಡಿಕೊಟ್ಟೆ ಅವ್ರಿಗಂದ್ರೆ. ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ಅನಿಸ್ಲೇಬಾರ್ದು. ಆ ಥರ ಮಾಡಿದ್ದಕ್ಕೆ ಇವತ್ತು ಔಟ್ಪುಟ್ ಬರೋಕ್ಕೆ ಸಾಧ್ಯ ಆಗಿದೆ. ಓಕೆ ಸರ್, ಎಲ್ಲ ಜನರಿಗೆ 100% ನಾವಿರುವಂತಹ ಜಂಜಾಟದಲ್ಲಿ ಈ ಫೈಟು ಅಥವಾ ಇನ್ನೊಂದು ಯಾವುದೋ ರೀತಿಯ ಸಿನಿಮಾಗಳನ್ನು ನೋಡೋ ಬದಲು ಕಣ್ಣಿಗೆ ಹಬ್ಬ ಅನ್ನೋ ರೀತಿ ಈ ಸಿನಿಮಾ ಮೂಡಿ ಬಂದಿದೆ ಅನ್ನೋದು ನಮ್ಮ ಅಭಿಪ್ರಾಯ. ನೀವು ಜನರನ್ನು ಥಿಯೇಟ್ರಿಗೆ ಕರೆಯೋದಾದರೆ ಹೇಗೆ ಕರಿತೀರಾ? ಬನ್ನಿ ಸಿನಿಮಾ ನೋಡಿ, ಏನೆಲ್ಲಿ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ? ಬೆಂಗಳೂರಲ್ಲಿ ಅಥವಾ ನಮ್ಮೂರಲ್ಲೇ ನಾವು ಕೂತ್ಕೊಂಡು ಮಲೆನಾಡಿಗೆ ಒಂದು ಟೂರ್ ಮಾಡೋದಾದರೆ ಪಾಠಶಾಲೆಗೆ ಬನ್ನಿ. 80ಸ್ನ ಫೀಲ್ ಮಾಡಿ, ಮತ್ತೆ ನಿಮ್ಮ ಲೈಫ್ನ ನೀವು ರೀಕಾಲ್ ಮಾಡ್ಕೊಳ್ಳಿ. ಅದೇ ಈ ಕಮರ್ಷಿಯಲ್ಸು ಸಿನಿಮಾ, ಈಗ ನಾನು ನೆಕ್ಸ್ಟ್ ಕಮರ್ಷಿಯಲೇ ಮಾಡ್ತೀವಿ. ಬಟ್ ಈ ಥರದೊಂದು ಸಿನಿಮಾ ಮಾಡಿದಾಗ ನಿಮಗೆ ಒರಿಜಿನಲ್ ಅಂದರೆ ಒಂದು ಟೂರ್ ಮಾಡ್ಕೊಂಬರೋವಂಥದ್ದು 100% ನೀವು ಖುಷಿ ಪಡ್ತೀರಾ. ನಿಮ್ಮ ಹಳೆ ಲವರ್ನೆಲ್ಲ ನೆನೆಸ್ಕೊತೀರಾ, ಸ್ಕೂಲ್ನ ನೆನೆಸ್ಕೊತೀರಾ, ಯಾರು ಮೇಷ್ಟ್ರು ನಿಮ್ಗೆ ಹೊಡೆದಿದ್ದೀರ ಅವ್ರನ್ನ ನೆನೆಸ್ಕೊತೀರಾ, ನಗ್ತೀರಾ, ಫ್ರೆಶ್ ಆಗಿ ಹೊರಗೆ ಬರ್ತೀರಾ 100%. ಸರ್, ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.